ಇದು ಏನಂತ ಗೊತ್ತಾ? ಇದು ಶೃಂಗೇರಿ ಒಲೆ ಅಂತ. ಇದು ಸೌದೆ ಎಲ್ಲ ಒಳ ಹಾಕಿಬಿಟ್ಟು ಬಾಗ್ಲಾಕಿ ಮುಚ್ಚಿದ್ರೆ ಸಾಕು, ಬೆಂಕಿ ಎಲ್ಲೂ ಹೋಗಲ್ಲ, ಅಲ್ಲೇ ಉರಿತಿರುತ್ತೆ. ಇದೊಂದು 3-4 ಸೌದೆ ಹಾಕಿದ್ರೆ ಸಾಕು, ಅದು ಪಾಡಿಗೆ ಅದು ಉರಿತಿರುತ್ತೆ. ಒಂದು ಫ್ಯಾಮಿಲಿಗೆ ಸಾಕು. ಇದನ್ನು ಶೃಂಗೇರಿ ಒಲೆ ಅಂತಾರೆ. ಹೊರಗಡೆ ತುಂಬ ಇದೆ. ನೆಕ್ಸ್ಟು ಶಂಖಪುಷ್ಪ ಗೊತ್ತಾ? ಬ್ಲೂ ಟೀ ಮಾಡಿ ಕುಡಿತಾರಲ್ಲ, ಇದು ಶಂಖಪುಷ್ಪ ಅಂತ. ಇದು ಭಾರಿ ಒಳ್ಳೆಯದು ಹೆಲ್ತಿಗೆ. ನೆಕ್ಸ್ಟ್ ಹೀಗೆ ಬಂದರೆ ಇದು ನಮ್ಮನೆ ಹಿಂದೆ ನಾನು ತೋರಿಸ್ತಿರೋದು. ಇದು ವೀಳ್ಯದೆಲೆ, ಅಂದರೆ ಇದು ನಾಟಿ ವೀಳ್ಯದೆಲೆ ಅಂತಾರೆ, ಇದು. ನೆಕ್ಸ್ಟು ಹೀಗೆ ಬಂದರೆ ಇದು ಸದಾಪಿನ ಸೊಪ್ಪು, ಅಂದರೆ ತಲೆನೋವು ಆದಾಗ ಇದನ್ನು ಸ್ವಲ್ಪ ಕಿತ್ತು ಮುಡ್ಕೊಂಡ್ರೆ ತಲೆನೋವು ಹೋಗುತ್ತೆ ಅಂತಾರೆ. ಇದು ಪುದೀನ ನಮ್ಮಲ್ಲಿ ಬೆಳೆದಿರೋದು. ನೆಕ್ಸ್ಟ್ ಹೀಗೆ ಬಂದರೆ ಇದು ಸಣ್ಣ ಮಕ್ಳಿಗೆ ಜ್ವರ ಬಂದಾಗ ಇದನ್ನೇನೋ ಔಷಧಿ ಮಾಡಿ ಕುಡಿಸ್ತಾರೆ, ತಿನ್ನಿಸ್ತಾರೆ, ಏನೋ ಮಾಡ್ತಾರೆ. ಇದು ಭಾರಿ ಒಳ್ಳೆಯದು. ಇದು ಬದನೇಕಾಯಿ. ಆಮೇಲೆ ಇದು ಕಾಳುಮೆಣ್ಸಿನ ಗಿಡ, ಆಯಿತಾ. ನೆಕ್ಸ್ಟು ಹೀಗೆ ಬಂದರೆ ಇದು ಕಬ್ಬು. ಇಲ್ಲಿ ಕಾಣಿಸ್ತಿದ್ದೀರ ಉದ್ದಕ್ಕೆ ಕಬ್ಬು. ಅಲ್ಲೊಂದು ಬಸಳೆ ಕಾಣಿಸ್ತಿದೆ ನೋಡಿ, ಅದು ಬಸಳೆ. ಈ ಕಡೆ ಕೆಳಗಡೆ ಒಂದು ಶುಂಠಿ ಮತ್ತು ಪಲಾವಿನ ಎಲೆ ಕಾಣಿಸ್ತಿದೆಯಾ? ಅದು. ಆಮೇಲೆ ಇದು ಬಾಳೆ. ಇದೆಲ್ಲ ನಮ್ಮನೆ ಹಿಂದೆ ನಾನು ತೋರಿಸ್ತಿರೋದು. ನಮ್ಮನೆ ಹಿಂದೆ ಫುಲ್ಲು ಕಾಡು, ಅದು ಫಾರೆಸ್ಟ್ ಏರಿಯಾ ಹಿಂದೆ. ನಮ್ಮನೆ ಮುಂದುಗಡೆ ಫುಲ್ಲು ಮನೆಗಳು, ಆ ಥರ ಎಲ್ಲ ಇದೆ. ಮತ್ತು ಹೀಗೆ ಮುಂದೆ ಬಂದರೆ ಇದು ಅಂತಾರೆ ಇದಕ್ಕೆ ಕುಂಬಳಕಾಯಿ ಅಂತಾರೆ. ಇದು ಕುಂಬಳಕಾಯಿ ಹೂ ನೋಡಿ. ನೆಕ್ಸ್ಟ್ ಇಲ್ಲಿ ಬಂದರೆ ಹೀಗೆ ಬಂದರೆ ಇವೆಲ್ಲ ಶೋ ಗಿಡ. ಆ್ಯಕ್ಚುಲಿ ಮನೆ ಮುಂದೆ ನೆಡಬೇಕು, ನಾವು ಹಿಂದೆ ನೆಟ್ಟಿದ್ದೀವಿ ಸೈಡಲ್ಲಿ. ಹಾಗೆ ಮುಂದೆ ಬಂದರೆ ಇದೇನಂತ ನನಗೂ ಗೊತ್ತಿಲ್ಲಪ್ಪ, ಕಾಡು ಗಿಡನ ಏನೋ ನಮ್ಮಮ್ಮ ಏನೋ ನೆಟ್ಟಿದ್ದಾರೆ. ಕಾಡು ಗಿಡ ಅನಿಸುತ್ತೆ, ಇರ್ಬೋದೇನೋ ಕಾಡು ಗಿಡ. ನೆಕ್ಸ್ಟು ಇದೊಂದು ದಾಸವಾಳ ತೋರಿಸ್ತೀನಿ. ಇದು ಬಿಳಿ ದಾಸವಾಳ ಅಂತಾರೆ ನೋಡಿ, ಅದೇ. ಇದು ಯಾರ ಮನೇಲೂ ಇಲ್ಲ, ನಮ್ಮ ಮನೇಲಿ ಮಾತ್ರ ಇರೋದು ಇದು ಆಲೂವೆರಾ ಅಂತಾರಲ್ಲ ಅದು. ಇದು ಟೊಮೊಟೊ ಕಾಯಿ. ಆಮೇಲೆ ಹೀಗೆ ಇದು ವಾಸ್ತು ಗಿಡ. ಆಮೇಲೆ ಇಲ್ಲೊಂದು ಬಸಳೆ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇದು ಬಸಳೆ. ಎಷ್ಟು ದೊಡ್ಡ ಎಲೆ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಅದೇ ಥರ ನಾವು ಪೋಷಣೆ ಮಾಡಬೇಕು, ಅಷ್ಟು ದೊಡ್ಡ ಎಲೆ ಬರುತ್ತೆ. ತೋರಿಸ್ತೀನಿ ನಾನು ಎಲೆ ಎಷ್ಟು ದೊಡ್ಡ ಇರುತ್ತೆ ಅಂತ. ಇದೊಂದು ಶೋ ಗಿಡ ಸುಮ್ಮನೆ ನಮ್ಮಲ್ಲಿರೋದು. ಹೀಗೆ ಇದು ಆಲೂವೆರಾ. ಆ ಹೂವು ನಮ್ಮನೆ ದೇವ್ರಿಗೆ ಹಾಕಿರೋ ಹೂ ವೇಸ್ಟ್ ಆಗಿರುತ್ತಲ್ಲ, ಅದನ್ನು ತಂದು ಅಲ್ಲಿ ಹಾಕ್ತೀವಿ. ಇದು ಮೈಸೂರು ವೀಳ್ಯದೆಲೆ ಅಂತಾರಲ್ಲ, ಇದು ಅಂದರೆ ನಾವು ತಿನ್ನೋದು. ಮತ್ತು ಹೀಗೆ ಇದು ಸೇವಂತಿ ಇನ್ನು ಹೂ ಬಿಟ್ಟಿಲ್ಲ. ಗುಲಾಬಿ ಇದೆ. ಇದು ಅರಶಿನದ ಎಲೆ ಅಂತಾರಲ್ಲ, ಎಲ್ಲ ಅಂದರೆ ಉಪಯೋಗಕ್ಕೆ ಬರೋದು. ಇದೇನಂತ ನೀವೇ ಹೇಳಿ ನೋಡೋಣ. ಇದು ಕೂದಲಿಗೆ ತುಂಬ ಒಳ್ಳೆಯದಿದು. ಇದೇನಂತ ಹೇಳಿ ನೋಡೋಣ. ನೆಕ್ಸ್ಟು ಇದೆಲ್ಲ ದಾಸವಾಳ. ನಮ್ಮಲ್ಲಿ ತುಂಬ ದಾಸವಾಳ ಗಿಡ ಇದೆ, ಥರದ್ದು. ಇದು ಕುಂಬಳಕಾಯಿ. ಅದೇ ನೋಡಿ, ಎಷ್ಟಿದೆ ತೋರಿಸ್ತೀನಿ. 1 2 ನೋಡಿದ್ರೆ ಅಲ್ಲೊಂದು ಕೆಳಗೊಂದಿದೆ ನೋಡಿ, ತೋರಿಸ್ತೀನಿ. ನೆಕ್ಸ್ಟು ಇಲ್ಲೊಂದಿದೆ. ನೆಕ್ಸ್ಟು ಇಲ್ಲಿ ಒಂದು. ನೆಕ್ಸ್ಟ್ ಇಲ್ಲೊಂದು ಮೇಲೊಂದಿದೆ ತಡೀರಿ. ಇದೆ. ಆಮೇಲೆ ಇದು